ಆಪರೇಷನ್ ಸಿಂಧೂರದ ಯಶಸ್ಸಿನ ಬಳಿಕ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗ್ತಿದೆ. ಭಾರತದ ರಕ್ಷಣಾ ವಲಯಕ್ಕೆ ಬಂಪರ್ ಗಿಫ್ಟ್ ಕೊಡೋ ಸಾಧ್ಯತೆ ಇದೆ. ಭಾರತದ ರಕ್ಷಣಾ ಬಜೆಟ್ನ 50,000 ಕೋಟಿ ರೂಪಾಯಿ ಹೆಚ್ಚಿಸುವ ಸಾಧ್ಯತೆ ಇದೆ. ಮಿಲಿಟರಿ ಸಾಮರ್ಥ್ಯವನ್ನ ಹೆಚ್ಚಿಸುವುದಕ್ಕೆ ಈ ಹಣ ಬಳಕೆಯಾಗುತ್ತೆ. ಆಪರೇಷನ್ ಸಿಂಧೂರ್ಗಾಗಿ ಹೆಚ್ಚುವರಿ ಹಣ ಮೀಸಲು, ಹೀಗಾಗಿ ಈಗಾಗಲೇ ಸಿದ್ಧವಾಗ್ತಿದೆಯಂತೆ ಪ್ರಸ್ತಾಪನೆ ವಿಚಾರ. ಸರ್ಕಾರ ಹೆಚ್ಚುವರಿ ಮೊತ್ತವನ್ನ ಅನುಮೋದಿಸಿದ್ರೆ ಮುಂದಿನ ಹೆಜ್ಜೆಯನ್ನ ಇಡಬಹುದು. ಇದು 2025-26 ಆರ್ಥಿಕ ವರ್ಷದಲ್ಲಿ ಹೆಚ್ಚುವರಿ ಹಣ ಮೀಸಲಿಡುವಂತ ಕೆಲಸ. 7 ಲಕ್ಷ ಕೋಟಿ ರೂಪಾಯಿ ದಾಟಲಿದೆ ಭಾರತದ ರಕ್ಷಣಾ ಬಜೆಟ್. ಈಗಾಗಲೇ ಭಾರತದಲ್ಲಿ 6,81,210 ಲಕ್ಷ ಕೋಟಿ ರೂಪಾಯಿಯನ್ನ ನಾವು ರಕ್ಷಣಾ ವಲಯಕ್ಕೆ ಬಜೆಟ್ನಲ್ಲಿ ಮೀಸಲಿಟ್ಟಿದ್ದೇವೆ. ಸದ್ಯ ಅಂದ್ರೆ ಮುಂದಿನ ದಿನದಲ್ಲಿ 2025-26 ವಾರ್ಷಿಕ ವರ್ಷ ಏನಿದೆಯಲ್ಲ, ಆರ್ಥಿಕ ವರ್ಷದಲ್ಲಿ ಹೆಚ್ಚುವರಿಯಾಗಿ ಹಣವನ್ನ ಮೀಸಲಿಡಬೇಕು, ಅದು ಕೂಡ ರಕ್ಷಣಾ ವಿಚಾರಕ್ಕೆ. ಹಾಗಾಗಿ ಎಲ್ಲಾದರೂ ಈ ಹಣವನ್ನ ಮೀಸಲಿಟ್ಟಿದ್ರೆ 7 ಲಕ್ಷ ಕೋಟಿ ರೂಪಾಯಿ ದಾಟುತ್ತೆ ನಮ್ಮ ಭಾರತದ ರಕ್ಷಣಾ ಬಜೆಟ್. ಹೀಗಾಗಿ ಸಿದ್ಧ ಆಗ್ತಿದೆಯಂತೆ. ಸರ್ಕಾರ ಹೆಚ್ಚುವರಿ ಮೊತ್ತವನ್ನ ಎಲ್ಲಾದರೂ ಅನುಮೋದಿಸಿದ್ರೆ ಮುಂದಿನ ಹೆಜ್ಜೆಯನ್ನ ಇಡಬಹುದು. ಹೀಗಾಗಿ ನಮ್ಮ ಮಿಲಿಟರಿ ಸಾಮರ್ಥ್ಯವನ್ನ, ಕೆಪಾಸಿಟಿಯನ್ನ ಹೆಚ್ಚು ಮಾಡೋದಕ್ಕೆ ಈ ಹಣವನ್ನ ಬಳಕೆ ಮಾಡುವಂತ ಹೆಜ್ಜೆ ಇಡ್ತಿದ್ದಾರೆ. ಈಗ ಈ ಬಗ್ಗೆ ಪ್ರಸ್ತಾಪನೆಗೆ ಸಿದ್ಧತೆ ಆಗ್ತಿದೆ. ಮುಂದಿನ ಅಧಿವೇಶನದ ಸಂದರ್ಭದಲ್ಲಿ ಸಂಸತ್ತಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿ ಅನುಮೋದನೆ ಸಿಕ್ಕಿದ್ದಂತೆ ಈ ಬಜೆಟ್ನ ಹೆಚ್ಚುವರಿ ಹಣ ಅಲೋಕೇಟ್ ಆಗುತ್ತೆ.